ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅದ್ರ ಲೆವೆಲ್ಲೇ ಬೇರೆ. ಸೊ ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹೋಲ್ಸೇಲ್ ಸಖತ್ತಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಒಳ್ಳೆ ರೆಸಿಪಿ ತಂದಿದ್ದೀನಿ. ಅದು ಯಾವುದಂದ್ರೆ ಪುಂಡೆ ಪಲ್ಲೆ ಸೊಪ್ಪು. ಅದರಿಂದ ಪಲ್ಯ ಮಾಡೋದು ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಬೆಂಗಳೂರಲ್ಲಿ ಗೊಂಗೂರು ಸೊಪ್ಪು ಅಂತಾರೆ. ಸೊ ಅದು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ, ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನು ಇಲ್ಲೊಂದು ಪ್ಲೇಟಲ್ಲಿ ಒಂದು ಸೀಡ್ ಪುಂಡೆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಮತ್ತು 50 ಗ್ರಾಮ್ನಷ್ಟು ತೊಗರೆಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು 50 ಗ್ರಾಮ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೆಂತೆ ಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ. ನಾನಿಲ್ಲಿ ಗೋಧಿ ನುಚ್ಚು ಯೂಸ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಅಕ್ಕಿ ನುಚ್ಚು ಇಲ್ಲ ಜೋಳದ ನುಟ್ಟು ಯೂಸ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2-3 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲು, ಮತ್ತು ಒಂದು ಸ್ಪೂನಷ್ಟು ಸಾಲ್ಟು, ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಏನಕ್ಕಂದರೆ ಸೊಪ್ಪು ತುಂಬ ಹುಳಿ ಇರುತ್ತೆ, ಸೊ ಟೇಸ್ಟಿಗೋಸ್ಕರ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಪೌಡ್ರು. ಇವಾಗ ನಾನು ಕುಕ್ಕರಲ್ಲಿ ಬಿಸಿನೀರು ಹಾಕ್ಬಿಟ್ಟು ಸೊಪ್ಪು ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕ್ಲೀನಾಗಿ ಇದು ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿದ್ಮೇಲೆ ತೊಳೆದಿಟ್ಕೊಂಡಿರೋ ಶೇಂಗಾ ಬೀಜ ಮತ್ತು ತೊಗರೆಬೇಳೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಆಮೇಲೆ 4 ವಿಸಲ್ ಹೊಡಿಯೋಕ್ಕೆ ಬಿಡಬೇಕು. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀವಿ. ಅದು 4 ವಿಸಲ್ ಹೊಡೆಯೋಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಖಾರನ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇಲ್ಲಿ ನಾನು ಖಾರ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ 10 ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬೋದು. ನಾನು ಇದನ್ನು ಮಿಕ್ಸಿಲಿ ಮಾಡ್ತಾ ಇಲ್ಲ, ನಾನು ಕುಟ್ಟಣಿಕೆಯಲ್ಲಿ ಕುಟ್ತಾ ಇದ್ದೀನಿ. ಮಿಕ್ಸಿಲಿ ಮಾಡ್ಕೋಬೋದು, ಬಟ್ ಇದು ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ತಾ ಇದ್ದೀನಿ. ಮತ್ತೆ ಇದು ಫುಲ್ಲು ನುಚ್ಚಾದರೆ ಚೆನ್ನಾಗಿರೋಂಗಿಲ್ಲ, ಅಂದರೆ ಗರಿಗರಿಯಾಗಿರಬೇಕು, ಅವಾಗೇ ಪಲ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತೆ ಕಾಳು ಹಾಕಿ ಅದನ್ನು ಇವಾಗ ನಮ್ಮ ಖಾರ ರೆಡಿಯಾಗಿದೆ. ಅದನ್ನು ಎತ್ತಿ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಕೈಯಿಂದ ತೆಗಿಬೇಡಿ, ತುಂಬ ಖಾರ ಇರುತ್ತೆ. ಇವಾಗ ವಿಸಿಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನು 4 ವಿಸಿಲ್ ಹೊಡೆಸ್ಬಿಟ್ಟು ತೆಗೆದು ಕೂಲಿಂಗ್ಗೋಸ್ಕರ ಇರಬೇಕು ಒಂದು 5-10 ನಿಮಿಷ. ಸೊ ಇವಾಗ ಇದು ಕೂಲ್ ಆಗಿದೆ, ತೆಗೆದು ಸಪ್ರೇಟ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಬೇಯ್ದಿದೆ. ಇದನ್ನೆಲ್ಲ ಸಪ್ರೇಟಾಗಿ ಎತ್ತು ಒಂದು ಪ್ಲೇಟಲ್ಲಿ ಹಾಕೋಬೇಕು. ಮತ್ತು ಹಾಕಿರೋ ನೀರನ್ನ ನೀವು ಚೆಲ್ಬಾರ್ದು, ಯಾಕಂದರೆ ಅದು ಲಾಸ್ಟಲ್ಲಿ ನಿಮಗೆ ಬೇಕಾಗುತ್ತೆ. ಈ ಥರ ಕ್ಲೀನಾಗಿ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕೆಲ್ಲ, ನೀರೆಲ್ಲ ತೆಗಿಬೇಕು. ಎಲ್ಲ ಕ್ಲೀನಾಗಿ ತೆಗೆದ್ಮೇಲೆ ಮತ್ತೆ ಕುಕ್ಕರಲ್ಲಿಟ್ಟು ತಿರ್ಗಾ ಅದನ್ನು ಅದರಲ್ಲೇ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇಂಜಬೇಕು, ಅಂದರೆ ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಶೇಂಗಾ ಬೀಜ ಹೊಡಿಬಾರ್ದು, ಆ ಥರ ನೋಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅವಾಗೆ ಸೋಸಿರೋ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಮಿಕ್ಸ್ ಮಾಡಿದ ಮೇಲೆ ಪಾತ್ರೆ ಮೇಲೆ ಈ ಥರ ನೀರಿಟ್ಟು ನೀವು ಬಿಸಿ ಮಾಡ್ಕೋಬೇಕು. ನೀವು ತಣ್ಣೀರು ಯೂಸ್ ಮಾಡ್ಬಾರ್ದು, ಯಾಕಂದರೆ ಅದು ಕೆಟ್ಟೋಗುತ್ತೆ. ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳಿ. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಇವಾಗ ನಾವು ರವೆ ಆ್ಯಡ್ ಮಾಡಬೇಕು. ಇದಕ್ಕೆ ನಾನು ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಜೋಳದ ರವೆ ಸಿಗೋಂಗಿಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ರೆಡಿ ಮಾಡ್ಕೊಂಡಿರೋ ಖಾರ ಮತ್ತು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ.
ಆ್ಯಡ್ ಮಾಡಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಬೆಟರ್, ಯಾಕಂದರೆ ಕೆಳಗಡೆ ಸೀದು ಹೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಇದಕ್ಕೆ ಆಯಿಲ್ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ, ಆಯಿಲ್ ಎಲ್ಲ ಇದಾಗೋ ಥರ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಬೆಲ್ಲ, ಅಂದರೆ ನಾನು ಬೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪು ತುಂಬ ಹುಳಿ ಇರುತ್ತೆ, ಸೊ ಅದಕ್ಕೆ ಟೇಸ್ಟ್ಗೋಸ್ಕರ ನಾನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಹುಳಿನೇ ಬೇಕಂದರೆ ನೀವೇನು ಹಾಕಿಲ್ಲ ಅಂದರೂ ನಡೆಯುತ್ತೆ, ಬಟ್ ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ಅವಾಗೆ ಕಾಯಿಸಿದ್ವಲ್ಲ ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಇವಾಗ ನಮ್ಮದೆಲ್ಲ ಕಂಪ್ಲೀಟಾಗಿ ಫೈನಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ಆಮೇಲೆ ಈ ಥರ ಪ್ಲೇಟ್ ಇಟ್ಟು ಒಂದು 2-3 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಅವಾಗ ತೆಗೆದು ನೋಡ್ತಾ ಇರಿ, ಚೆನ್ನಾಗಿ ಬೇಯ್ದಿದೆ, ಸೀದು ಹೋಗಿ ಸರಿ ಮಿಕ್ಸ್ ಮಾಡಿ ಚೆಕ್ ಮಾಡಿ. ಸೊ ಫೈನಲಿ ನಮ್ಮದು ಇವಾಗ ಇದು ಫೈನಲ್ ಆಗಿದೆ ಫ್ರೆಂಡ್ಸ್. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ನೋಡಿದ್ರೆ ತಿಂದ್ಬಿಡ್ಬೇಕು ಅನ್ನೋ ಥರ ಆಗಿದೆ. ಸೊ ಇದನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಿಮ್ಗೆ ತೋರಿಸ್ತೀನಿ ಬನ್ನಿ. ಒಂದು ಪ್ಲೇಟಲ್ಲಿ ನಾನು ಜೋಳದ ರೊಟ್ಟೆ ಮತ್ತು ಪಲ್ಯ ಮತ್ತು ಶೇಂಗಾ ಚಟ್ನಿ ಯೂಸ್ ಮಾಡಿ. ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಸೊ ಫೈನಲಿ ನಮ್ಮ ಪಲ್ಯ ರೆಡಿ ಆಗಿದೆ. ಅದನ್ನ ಪ್ಲೇಟಿಗೆ ಸರ್ವ್ ಮಾಡಿ ಜೋಳದ ರೊಟ್ಟೆ ಮತ್ತೆ ಶೇಂಗಾ ಚಟ್ನಿಯಿಂದ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ನಿಮ್ಗೆ ಹೇಳ್ತೀನಿ, ಬರ್ರಿ ನೋಡೋಣ. ಸೊ ಫೈನಲಿ ಫ್ರೆಂಡ್ಸ್, ನಮ್ಮ ಪಲ್ಯ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡಿ ನಿಮ್ಗೆ ಯಾವ ಥರ ಇದೆ ಅಂತ ಹೇಳ್ತೀನಿ, ಬರ್ರಿ. ಫಸ್ಟ್ಗೆ ನಾನು ಸ್ವಲ್ಪ ಪುಂಡೆ ಪಲ್ಯ ತಗೋತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಸೇರಿಸ್ತಾ ಇದ್ದೀನಿ. ಶೇಂಗಾ ಚಟ್ನಿ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಅದು 2 ಕಾಂಬಿನೇಷನ್ನೇ ನೆಕ್ಸ್ಟ್ ಲೆವೆಲ್. ಸೊ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ, ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹೋಲ್ಸೇಲ್. ಸೊ ಈ ತರ ನೀವು ಮನೇಲಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ, ಅದ್ರ ಲೆವೆಲ್ಲೇ ಬೇರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಇದೇ ತರ ನಿಮ್ಗೆ ವಿಡಿಯೋ ಕಂಟೆಂಟ್ ಅಂದ್ರೆ ಕುಕ್ಕಿಂಗ್ ಅಥವಾ ಫಿಟ್ನೆಸ್ ಬಗ್ಗೆ ವಿಡಿಯೋಸ್ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಹೆಚ್ಚಿನ ವಿಡಿಯೋಸ್ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.